ಇನ್ನು ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಜೋರಾಗಿದೆ. ಇದಕ್ಕೆ ಎಸ್ ಟಿ ಸೋಮಶೇಖರ್ ಸಹಾಯ ಮಾಡ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಮೇ ಬಿ ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಜೋರಾಗಿ ನಡೀತಾ ಇದೆ. ಇದಕ್ಕೆ ಎಸ್ ಟಿ ಸೋಮಶೇಖರ್ ಪರೋಕ್ಷವಾಗಿ ಸಹಾಯ ಮಾಡ್ತಿದ್ದಾರೆ. ಪರೋಕ್ಷ ಏನು, ಪ್ರತ್ಯಕ್ಷವಾಗೇ ಮಾಡ್ತಾರೆ. ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವೋಟ್ ಹಾಕಲಿಲ್ವಾ? ಮೈಸೂರು ಕಾಂಗ್ರೆಸ್ ಜಾಹೀರಾತಿನಲ್ಲಿ ಈಗ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರ ಕಂಡು ಬಂದಿದೆ. ನಾಳೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಎಚ್ ವಿ ರಾಜೀವ್ ಅವರು. ಈ ಬಗ್ಗೆ ಮೈಸೂರಿನ ಸ್ಥಳೀಯ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದಾರೆ. ಆ ಜಾಹೀರಾತಿನಲ್ಲಿ ಸೋಮಶೇಖರ್ ಫೋಟೋ ಇದೆ. ಯಾಕೆ ಅಂದರೆ ಹಿಂದೆ ಬಿ ಜೆ ಪಿ ಗೌರ್ನಮೆಂಟ್ ಇದ್ದಾಗ ಇದೇ ಎಸ್ ಟಿ ಸೋಮಶೇಖರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಈ ಸಂದರ್ಭದಲ್ಲಿ ಎಸ್ ಟಿ ಎಸ್ ಜೊತೆ ರಾಜೀವ್ ಅವರು ಆಪ್ತರಾಗಿದ್ದರು. ಸೊ ಅವರೇ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀವ್ನ ಕಳಿಸ್ತಾ ಇದ್ದಾರೆ ಅಂತ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥ ಜಾಹೀರಾತು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. ಕೆ ಪಿ, ಈಗ ರಾಜೀವ್ ಅವರನ್ನು ಎಸ್ ಟಿ ಸೋಮಶೇಖರ್ ಅವರು ಮನವೊಲಿಸಿ ಕಾಂಗ್ರೆಸ್ಗೆ ಕಳಿಸ್ಬೇಕಾ? ಸಿದ್ದರಾಮಯ್ಯನವರೇ ಕರೆದ್ರೆ ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ಭಾವಚಿತ್ರ ಆ್ಯಡಲ್ಲಿ ಕಾಣಿಸ್ಕೊಂಡಿರೋದು ಇದರಲ್ಲಿ ಜಾಹೀರಾತಿನಲ್ಲಿ ಅದು ಹೆಚ್ಚು ಚರ್ಚೆಗೆ ಕಾರಣವಾಗ್ತಾ ಇದೆಯಾ ಅಂತ. ಅಲ್ಲ, ಅದರ ಜೊತೆಗೆ ಅರವಿಂದ್, ನಾನು ನಿಮಗೆ ಮತ್ತೊಂದು ವಿಜುವಲ್ ತೋರಿಸ್ತೇನೆ. ಈಗ ಈ ಕಾರ್ಯಕ್ರಮ ನಡೆಯುವಂಥ ಸಮಾವೇಶದ ಸುತ್ತ ಹಾಕಿರುವಂಥ ಕಟೌಟ್ಗಳಲ್ಲೂ ಕೂಡ ಸೋಮಶೇಖರ್ ಅವರ ಭಾವಚಿತ್ರಗಳಿರುವಂಥದ್ದು ತಾವೀಗ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಎಲ್ಲ ನಾಯಕರುಗಳ ಜೊತೆಯಲ್ಲಿ ದೊಡ್ಡ ದೊಡ್ಡ ಕಟೌಟ್ಗಳು ಕೂಡ ಸೋಮಶೇಖರ್ ಅವ್ರದ್ದಿದೆ. ಸೋಮಶೇಖರ್ ಅವರ 10 ಕಟೌಟ್ಗಳನ್ನು ಈ ಒಂದು ಸಮಾರಂಭ ನಡೆಯುವಂಥ ಜಾಗದಲ್ಲಿ ಕೂಡ ಹಾಕಲಾಗಿದೆ. ಕೇಳಿ ಸೋಮಶೇಖರ್ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜೀವ್ ಅವರ ಜೊತೆಯಲ್ಲಿ ಉತ್ತಮವಾದಂತಹ ಸ್ನೇಹವನ್ನು ಹೊಂದಿದ್ರು. ಆ ಸಂದರ್ಭದಲ್ಲಿ ರಾಜೀವ್ ಅವರು ಮತ್ತು ಸೋಮಶೇಖರ್ ನಡುವಿನ ಸ್ನೇಹ ಭಾಳ ಉತ್ತಮವಾದಂಥ ಕಾರಣಕ್ಕೋಸ್ಕರ ಆ ವೇಳೆಯಲ್ಲೇ ಕಾಂಗ್ರೆಸ್ನ ಟಿಕೆಟನ್ನು ಕೊಡಿಸೇ ಬಿಡ್ತಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಕೂಡ ಇದ್ದರು. ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಟಿಕೆಟನ್ನು ಕೊಡಿಸೋದಕ್ಕೆ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಈಗ ಮತ್ತೆ ಅವರು ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾ ಇರುವಂಥದ್ದು ಸಹಜವಾಗಿಯೇ. ನೀವು ಹೇಳಿದಂತೆ ಮುಖ್ಯಮಂತ್ರಿಗಳು ಕರೆದ್ರೆ ಖಂಡಿತವಾಗ್ಲೂ ಕೂಡ ಬರ್ಬೋದು. ಆದರೆ ಕರೆಯೋದಕ್ಕೊಂದು ಚಾನಲ್ ಥರ ಬೇಕಲ್ಲ. ಬಹುತೇಕ ಸೋಮಶೇಖರ್ ಆ ಒಂದು ಚಾನಲ್ನ ಪಾತ್ರವನ್ನು ವಹಿಸಿರ್ಬೋದು. ಸೋಮಶೇಖರ್ ಮೂಲಕವಾಗಿ ರಾಜೀವ್ ಅವರು ಬರ್ತಾರೆ ಇಲ್ವಾ ಕೇಳಿ ಅನ್ನುವಂಥದ್ದನ್ನು ಕೇಳಿಸಿ ತದನಂತರದಲ್ಲಿ ಸೇರಿಸ್ಕೊಳ್ಳುವಂಥ ಪ್ರಕ್ರಿಯೆ. ಒಂದು ರೀತಿಯಾಗಿ ಸೋಮಶೇಖರ್ ಅವರ ಪಾತ್ರ ರಾಜೀವ್ ಅವರು ಕಾಂಗ್ರೆಸ್ಸನ್ನು ಸೇರ್ಪಡೆ ಮಾಡುವಂಥ ವಿಚಾರದಲ್ಲಿ ಭಾಳ ದೊಡ್ಡದಿದ್ದಂತೆ ಕಾಣ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಕೆಪಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರಿಂದ ಬಿಜೆಪಿ ಲೀಡರ್ಸ್, ಲೋಕಲ್ ಲೀಡರ್ಸ್ ಜೊತೆ ಒಳ್ಳೆ ಸಂಬಂಧ ಇತ್ತು ಎಸ್ ಟಿ ಸೋಮಶೇಖರ್ಗೆ. ಹಾಗಾಗಿ ಅವರು ಒಂದು ಸೇತುವೆ ಥರ ಇಲ್ಲಿ ಕೆಲಸ ಮಾಡಿರಬಹುದು ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ.